ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನೆಹರು ಯುವ ಕೇಂದ್ರ ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ವಿಮೆನ್ ಫಿಟ್ ತೋ ಇಂಡಿಯಾ ಹಿಟ್ ಅಂಗವಾಗಿ ನಾರಿ ಶಕ್ತಿ ಫಿಟ್ನೆಸ್ ರನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ದೂರದರ್ಶನದೊಂದಿಗೆ ಗ್ರಾಮಸ್ಥೆ ಮಂಜುಳಾ, ಈ ಕಾರ್ಯಕ್ರಮ ಮಹಿಳೆಯರ ಮಾನಸಿಕ ಸದೃಢತೆಗೆ ಸಹಾಯಕವಾಗಲಿದೆ ಎಂದರು. ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಮೂರನೇ ಅದು ರನ್ನಿಂಗ್ ರೇಸ್ ಅನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಮಹಿಳೆಯು ಎಲ್ಲದರಲ್ಲೂ ಉನ್ನತ ಮಟ್ಟದಲ್ಲಿ ಇದ್ದಾಳೆ. ಎತ್ರ ನಾರಿಯಸ್ತು ಪೂಜಂತೆ ತತ್ರ ರಮಂತೆ ಪೂಜತ. ಎಲ್ಲಿ ನಾರಿಯನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ನಮಗೆ ತುಂಬಾ ಖುಷಿ ಆಗುತ್ತೆ. ಮತ್ತೊಬ್ಬ ಗ್ರಾಮಸ್ಥೆ ಸಾವಿತ್ರಿ ದೇವೇಂದ್ರಪ್ಪ, ಮಹಿಳೆಯರಿಗೆ ವಿಶೇಷ ಕ್ರೀಡಾ ಸ್ಪರ್ಧೆ ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಆಮೇಲೆ ಎಲ್ಲ ಸೇರಿ ಆಟ ಆಡಿದ್ವಿ. ಕೇಂದ್ರ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಹಿಳೆಯರಿಗೂ ನೋಡಿ, ಮನೆ ಬಿಟ್ಬಿಟ್ಟು ಬಂದಿದ್ದೀರಾ. ಯಾವತ್ತೂ ನಮಗೆ ಕ್ರೀಡೆ ಸಿಗೋದಿಲ್ಲ. ಮನೆಯಲ್ಲೇ ನಾವು ಮದುವೆ ಅಂತ ಅದು ಅಂತ ಮನೆಯಲ್ಲೇ ಇದ್ದೀವಿ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಇವತ್ತು ನಮಗೆ ಆಟ ಆಡಿದ್ದಕ್ಕೆ. ಜವೇರಿಯಾ ಸುಲ್ತಾನ, ವಿಶೇಷ ಕ್ರೀಡಾ ಕಾರ್ಯಕ್ರಮದಿಂದ ಮಹಿಳೆಯರು ದೈಹಿಕವಾಗಿ ಬಲಿಷ್ಠರಾಗುತ್ತಾರೆ ಎಂದರು. ಅನ್ನೋದು ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಹೆಣ್ಣು ಮಕ್ಕಳು ಅಂದರೆ ಜಾಸ್ತಿ ಸೌಲಭ್ಯ ಇಲ್ಲ, ಏನು ಮಾಡೋಕ್ಕೆ ಕೊಡಲ್ಲ. ಹಾಗಾಗಿ ನಾವು ಇವಾಗ ರನ್ನಿಂಗ್ ರೈಸು ಮತ್ತು ತುಂಬ ಆಟಗಳು ಆಡುತ್ತಿದ್ವಿ. ಅದರಲ್ಲಿ ತುಂಬ ಭಾಗವಹಿಸಿ ಗೆದ್ಕೊಂಡು ಹೋಗ್ತಾ ಇದ್ವಿ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು. ನೆಹರು ಯುವ ಕೇಂದ್ರ ಸಲಹಾ ಸಮಿತಿ ಸದಸ್ಯ ಸಂತೋಷ್, ಕೇಂದ್ರ ಸರ್ಕಾರ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ನಾಗಮಂಗಲ ತಾಲೂಕಲ್ಲಿ ತಾಲೂಕು ಮಟ್ಟದ ವತಿಯಿಂದ ಒಂದು ನಾರಿ ಶಕ್ತಿದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಸಾಕಷ್ಟು 100ಕ್ಕೂ ಹೆಚ್ಚು ಮಹಿಳೆಯರು ಆಗಮಿಸಿದ್ದಾರೆ. ಅವರೆಲ್ಲ ತುಂಬ ಖುಷಿಯಿಂದ ಎಲ್ಲ ಮನೆಯಲ್ಲೇ ಕೆಲಸ ಮಾಡೋದು ಬಿಟ್ಟು ಎಲ್ಲ ಬಂದು ಎಲ್ಲರ ಜೊತೆ ಬೆರೆತು ಆಟ ಆಡಿ ಎಲ್ಲ ಪ್ರೈಸ್ಗಳನ್ನು ತಗೊಂಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ.